ಈ ಕ್ಲೈಂಟ್ 6 ಮಂತ್ಸ್ ಅಲ್ಲಿ 22 kgs ಲೂಸ್ ಮಾಡಿದ್ದಾರೆ. ನೀವು ನೋಡಿದ್ರೆ ಇವರ weight ಎಲ್ಲಿ ಕೂಡ ಸ್ಟಕ್ ಆಗಿಲ್ಲ. ವೀಕ್ ಆಫ್ಟರ್ ವೀಕ್, ಮಂತ್ ಆಫ್ಟರ್ ಮಂತ್ ಕನ್ಸಿಸ್ಟೆಂಟ್ ಆಗಿ weight ಲಾಸ್ ಮಾಡಿದ್ದಾರೆ ಅಂಡ್ 99 ವರೆಗೂ ರೀಚ್ ಆಗಿದ್ದಾರೆ ಫ್ರಮ್ 121. ಲಾಸ್ಟ್ ಟೈಮ್ ಇವರು ಈ ತರ 90s ಅಲ್ಲಿ weight ನೋಡಿದ್ದು 2022 ಅಲ್ಲಿ ಅಂತೆ. ಅಂದ್ರೆ ಆಲ್ಮೋಸ್ಟ್ 4 ಇಯರ್ಸ್ ಆದ್ಮೇಲೆ ಮತ್ತೆ ಆ weight ನ ನೋಡಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ 100+ weight ಇದ್ದು ಅಂಡ್ weight ಲಾಸ್ ಮಾಡಬೇಕು ಅಂತ ನೋಡ್ತಿದ್ರೆ ನಿಮ್ಮೊಂದು ಹೇಳ್ತೀನಿ, ನೀವು ನಿಮ್ಮ ಡಯಟ್ ಅಲ್ಲಿ ಸಡನ್ ಆಗಿ ಕ್ಯಾಲರೀಸ್ ನ ಡ್ರಾಪ್ ಮಾಡೋದಾಗ್ಲಿ, ಕ್ರಾಶ್ ಡಯಟ್ ನ ಫಾಲೋ ಮಾಡೋದಾಗ್ಲಿ ಈ ತರ ಮಾಡಬೇಡಿ. ಫಸ್ಟ್ ನೀವು ನಿಮ್ಮ ಡಯಟ್ ಇಂದ ಒಂದು 500 ಕ್ಯಾಲರೀಸ್ ಡ್ರಾಪ್ ಮಾಡಿ ಅಂಡ್ ನಿಮ್ಮ ವೀಕ್ಲಿ ರೇಟ್ ಆಫ್ ಫ್ಯಾಟ್ ಲಾಸ್ ನ ನೋಟಿಸ್ ಮಾಡಿ. ಈ ತರ ನಾವು 500 ಕ್ಯಾಲರೀಸ್ ನ ಡ್ರಾಪ್ ಮಾಡಿದ್ರೆ ನಮ್ಮ ಫ್ಯಾಟ್ ವೀಕ್ಲಿ 1/2 kg ವರೆಗೂ ಕಮ್ಮಿ ಆಗಬೇಕು. ಈ ತರ 1/2 kg ಕಮ್ಮಿ ಆಗ್ತಿದೆ ಅಂತಂದ್ರೆ ನೀವು ನಿಮ್ಮ ಡಯಟ್ ಅಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿ ರಿಸಲ್ಟ್ಸ್ ಬರ್ತಿದೆ ಅಥವಾ ನಿಮ್ಮ weight ಒಂದ್ ಕಡೆ ಸ್ಟಕ್ ಆಗಿದೆ ಅಂತ ಅಂದ್ರೆ ನಿಮ್ಮ ಡಯಟ್ ಇಂದ ಸ್ವಲ್ಪ ಲೈಕ್ 100 ಕ್ಯಾಲರೀಸ್ ನ ಡ್ರಾಪ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಷ್ಟೇ ಬಿಟ್ಟು ಬರೀ ಕ್ಯಾಲರೀಸ್ ನ ಕಟ್ ಮಾಡ್ತಾ ಹೋಗಬೇಡಿ. ಈ ತರ ಬರೀ ಕ್ಯಾಲರೀಸ್ ನ ಕಟ್ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಮಸಲ್ ಲಾಸ್ ಆಗಿ ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಆಗಿ ನಿಮ್ಮ weight ಒಂದೇ ಕಡೆ ಸ್ಟಕ್ ಆಗಿಬಿಡುತ್ತೆ.